ವೆಲ್ಕಮ್ ಟು ಮೈ ಲಾಗ್. ತುಂಬಾ ದಿನ ಆಗಿತ್ತು ಲಾಗ್ ಮಾಡ್ದೆ, ಅದಕ್ಕೆ ಇವತ್ತೊಂದು ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಈವ್ನಿಂಗ್ ಸ್ವಲ್ಪ ಹೊತ್ತು ಫ್ರೆಂಡ್ ಜೊತೆ ಕ್ರಿಕೆಟ್ ಆಡಕ್ ಹೋಗಿದ್ದೆ. ಇವ್ನು ಹೊಡಿತಾನಂತ ವೇಟ್ ಮಾಡ್ತಾನೆ ಇದ್ದೆ. ಇವ್ನು ನೋಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಾನೆ. ಕನೆಕ್ಟ್ ಆಗಕ್ ಅದೇನು ವೈಫೈ? ನಾಲ್ಕೈದು ಬಾಲ್ ವೇಸ್ಟ್ ಮಾಡಿ ಕೊನೆಗೂ ಒಂದು ಸಿಕ್ಸ್ ಹೊಡೆದು ಮರ್ಯಾದೆ ಉಳಿಸ್ಕೊಂಡ. ಕ್ರಿಕೆಟ್ ಅಲ್ಲಿ ಆಡ್ಕೊಂಡು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗಕ್ ರೆಡಿ ಆದ್ವಿ. ಫಸ್ಟ್ ನಮ್ ಬಾಸ್ ಆಂಜನೇಯನ ಆಶೀರ್ವಾದ ತಗೊಂಡು ನೆಕ್ಸ್ಟ್ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ್ವಿ. ಇವಾಗ ಲಕ್ಷ ದೀಪೋತ್ಸವ ಇರೋದ್ರಿಂದ ಫುಲ್ ಲೈಟಿಂಗ್ಸ್ ಇತ್ತು. ದೇವಸ್ಥಾನಕ್ಕೆ ಬಂದ್ರು ನಮ್ ಬುದ್ಧಿ ಬಿಡಲ್ಲ. ಟೆಂಪಲ್ಗೆ ಹೋಗಿ ಬರೋ ಗ್ಯಾಪ್ ಅಲ್ಲಿ ಇವನ್ ಚಪ್ಪಲ್ನ ಬಚ್ಚಿಟ್ಬಿಟ್ಟಿದ್ವಿ. ಕೊನೆಗೂ ಚಪ್ಪಲಿ ಸಿಕ್ತು. ಹಂಗೆ ಸ್ವಲ್ಪ ಕೆರೆ ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಕೆರೆ ಬಾಗ್ಲೇ ಕ್ಲೋಸ್ ಆಗಿತ್ತು. ಅದಕ್ಕೆ ಇವಾಗ ಒಂದು ಜುಗಾಡ್ ಮಾಡ್ಬಿಟ್ಟು ನಿಮ್ಗೆ ಸೈಡ್ ವ್ಯೂ ಅಲ್ಲಿ ತೋರಿಸ್ತೇನೆ ಬನ್ನಿ. ಇವಾಗ ಇದು ಕೆರೆ. ಎಂಟ್ರೆನ್ಸ್ ಇರೋದು ಎಲ್ಲಿಂದ ಅಂದ್ರೆ ನೋಡಿ ತೋರಿಸ್ತೇನೆ. ಎಂಟ್ರೆನ್ಸ್ ಇರೋದು ಇಲ್ಲಿಂದ, ನಾವು ಬಂದಿರೋ ಸೈಡ್ ಇಂದ. ಸ್ವಲ್ಪ ಹೊತ್ತು ಜಾತ್ರೆಯಲ್ಲಿ ಸುತ್ತಾಡೋಣ ಅಂತ ಹೋಗ್ತಾ ಇದ್ವಿ. ಅಷ್ಟ್ರಲ್ಲಿ ದೇವ್ರು ಬರ್ತಾ ಇತ್ತು. ಅದಕ್ಕೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಇವಾಗ ನಿಮ್ಮೆಲ್ರಿಗೂ ಒಂದು ವ್ಯೂ ತೋರಿಸ್ತೇನೆ ನೋಡಿ ಹೆಂಗಿದೆ ಅಂತ. ನಮ್ ಧನುಷ್ಗೆ ಯಾವ್ದಾದ್ರು ಕೊಂಕಣಿಯಲ್ಲಿ 2 ವರ್ಡ್ ಹೇಳ್ಕೊಡಂದ್ರೆ ಅವ್ನು ಏನೇನ್ ಹೇಳ್ಕೊಡ್ತಾವನೆ. ಅದಕ್ಕೆ ಬೇಡ ಬಿಡಪ್ಪ ಅಂದೆ. ಇವ್ನು ಏನೋ ಹೇಳ್ಕೊಟ್ಟು ನಾನು ಇನ್ನೊಂದು ಹೇಳಿ ಯಾರಿಗ್ ಬೇಕು, ಮೊದ್ಲೇ ಜಾತ್ರೆ ಬೇರೆ. ನಮ್ಮೊಬ್ರು ನೋಡಿ ಹೆಂಗ್ ರೆಡಿ ಆಗಿ ನಿಂತವನೆ. ದಿನಕ್ಕೆ 10 ಸಾರಿ ಮೀಟ್ ಆಗ್ತಾರೆ, ಆದ್ರೂ ಮೀಟ್ ಅಪ್ ನೋಡಿ ಹೆಂಗೈತ್ ನಮ್ಮ ಅಣ್ಣಂದು. ಅವನೊಂಥರ ಆದ್ರೆ ಇವನು ಇನ್ನೊಂಥರ. ಬೇಕಾಗಿರೋದನ್ನ ಬಿಟ್ಟು ಬೇರೆ ಎಲ್ಲ ನೋಡ್ತಾ ನಿಂತ್ಕೊಂಡವನೆ. ನಮ್ಗೆ ಇವ್ನ ಆಟ ನೋಡಕ್ಕಾಗ್ದೆ ಅಲ್ಲಿ ಯಾರೋ ಪಟಾಕಿ ಹೊಡಿತಾ ಇದ್ರು, ಅದನ್ನ ನೋಡ್ತಾ ನಿಂತ್ಕೊಂಡ್ವಿ. ಈ ಜಾತ್ರೆಲೆಲ್ಲ ಸುತ್ತಾಡ್ಕೊಂಡು ಫುಲ್ ಹೊಟ್ಟೆ ಹಸುವಾಗ್ತಾ ಇತ್ತು. ಅದಕ್ಕೆ ನನ್ನ ಫೇವ್ರೆಟ್ ಶೋರ್ಮ ತಿನ್ನಕ್ಕಂತ ಜೋಡ್ ರಸ್ತೆಗೆ ಹೋದ್ವಿ. ಇಲ್ಲಿ ಬಂದಾಗಿಂದ ಡಯಟ್ ಅನ್ನೋದೇ ಮರ್ತೋಗಿದೆ ನಂಗೆ. ರಿಟರ್ನ್ ಹೋದ್ಮೇಲೆ ಮತ್ತೆ ಡಯಟ್ ಮೇಲೆ ಫೋಕಸ್ ಮಾಡೋಣ. ಇವತ್ತಿಗೆ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್.